ಪ್ರತಿದಿನ ಲಕ್ಷಾಂತರ ಟೀಚರ್ಸ್ ಜ್ಞಾನವನ್ನ ಹಂಚೋಕೆ ಕ್ಲಾಸ್ ರೂಮ್ಗೆ ಹೋಗ್ತಾರೆ ಅಲ್ವಾ. ಆದ್ರೆ ಆ ಜ್ಞಾನದ ಬೆಳಕಿನ ಹಿಂದೆ ಒಂದು ಸಮರ್ಪಣೆ ಇರುತ್ತೆ, ಒಂದು ಸೈಲೆಂಟ್ ಸ್ಟ್ರಗಲ್ ಇರುತ್ತೆ. ಅದನ್ನ ನಾವು ಎಷ್ಟು ಸಲ ನೋಡಿರ್ತೀವಿ? ನಿಜ ಹೇಳ್ಬೇಕಂದ್ರೆ ಇದು ಬರೀ ಒಂದು ಕೆಲ್ಸ ಅಲ್ಲ, ಇದೊಂದು ಪ್ಯಾಷನ್. ಪ್ರತಿ ಸ್ಟೂಡೆಂಟ್ ಕಣ್ಣಲ್ಲಿ ಆ ತಿಳುವಳಿಕೆ ಹೊಳೆದಾಗ ಸಿಗುತ್ತಲ್ಲ ಒಂದು ಖುಷಿ, ಅದೇ ಅವರಿಗೆ ಪ್ರತಿದಿನದ ಮೋಟಿವೇಶನ್. ಸೊ ಮೊದಲು ನಾವು ಈ ಪ್ರಯಾಣದಲ್ಲಿರೋ ಆ ಕಮಿಟ್ಮೆಂಟನ್ನ ಅರ್ಥ ಮಾಡ್ಕೊಳ್ಳೋಣ. ಆದ್ರೆ ಈ ಪ್ಯಾಷನ್ಗೆ, ಈ ಉತ್ಸಾಹಕ್ಕೆ ಕೆಲವೊಂದು ಸಿಸ್ಟಮ್ಯಾಟಿಕ್ ಚಾಲೆಂಜಸ್ ಅಡ್ಡ ಬರುತ್ತೆ. ಇದು ಒಬ್ಬರ ಕಥೆ ಅಂತಲ್ಲ, ಇದು ತುಂಬಾ ಜನ ಟೀಚರ್ಸ್ ಫೇಸ್ ಮಾಡ್ತಿರೋ ಒಂದು ಕಾಮನ್ ಪ್ರಾಬ್ಲಮ್. ಆದ್ರೆ ಅದನ್ನ ಯಾರತ್ರಾನೂ ಹೇಳ್ಕೊಳಕ್ಕಾಗಲ್ಲ. ಇದನ್ನ ನಾವು ಇನ್ವಿಸಿಬಲ್ ಟ್ರೆಡ್ಮಿಲ್ ಅಂತ ಕರಿಬೋದು. ಅಂದ್ರೆ ಎಷ್ಟೇ ಎಫರ್ಟ್ ಹಾಕಿದ್ರೂ, ಎಷ್ಟು ಗಂಟೆ ಜಾಸ್ತಿ ಕೆಲ್ಸ ಮಾಡಿದ್ರೂ ಗ್ರೋತ್ ಮಾತ್ರ ಒಂದು ಕಡೆ ಸ್ಟಕ್ ಆದ ಹಾಗೆ ಫೀಲ್ ಆಗುತ್ತೆ. ಯಾಕಂದ್ರೆ ಟೈಮ್ ಲಿಮಿಟೆಡ್ ಆಗಿರುತ್ತೆ ಅಲ್ವಾ. ಅದೇ ಇಲ್ಲಿರೋ ದೊಡ್ಡ ಚಾಲೆಂಜ್. ಈ ಟ್ರೆಡ್ಮಿಲ್ಗೆ ಮುಖ್ಯವಾಗಿ 3 ಕಾರಣಗಳನ್ನ ನೋಡ್ಬೋದು. ಫಸ್ಟ್, ಟೈಮ್ ಫಾರ್ ಮನಿ ಟ್ರ್ಯಾಪ್. ಅಂದ್ರೆ ಎಷ್ಟು ಗಂಟೆ ಕೆಲ್ಸ ಮಾಡ್ತೀವೋ ಅಷ್ಟಕ್ಕೆ ದುಡ್ಡು. ಸೆಕೆಂಡ್, ಟೀಚಿಂಗ್ ಬಿಟ್ಟು ಬೇರೆ ಅಡ್ಮಿನಿಸ್ಟ್ರೇಟಿವ್ ಕೆಲಸಗಳ ಪ್ರೆಷರ್. ಆಮೇಲೆ ಮೂರನೇದು, ಬೇರೆ ಬೇರೆ ಆನ್ಲೈನ್ ಟೂಲ್ಸ್ ಬಳಸೋವಡ ಆಗೋ ಕನ್ಫ್ಯೂಷನ್. ಇವೆಲ್ಲ ಸೇರಿ ನಮ್ಮ ಕ್ರಿಯೇಟಿವಿಟಿಯನ್ನೇ ನಿಧಾನವಾಗಿ ಕಡಿಮೆ ಮಾಡಿಬಿಡುತ್ತೆ. ಸರಿ, ಹಾಗಾದ್ರೆ ಈ ಚಾಲೆಂಜಸ್ಗಳಿಂದ ಹೊರಗೆ ಬರೋದಿಕ್ಕೆ ದಾರಿ ಇಲ್ವಾ? ಖಂಡಿತ ಇದೆ. ಕ್ಲಾಸ್ ರೂಮ್ ಗೋಡೆಗಳನ್ನ ದಾಟಿ ನಮ್ಮ ಜ್ಞಾನವನ್ನ ಇಡೀ ಜಗತ್ತಿಗೆ ತಲುಪಿಸೋ ಒಂದು ಹೊಸ ದಾರಿಯನ್ನ ಈಗ ನೋಡೋಣ. ಒಂದು ನಿಮಿಷ ಯೋಚನೆ ಮಾಡಿ, ನಿಮ್ಮ ನಾಲೆಡ್ಜ್ಗೆ, ನಿಮ್ಮ ಎಕ್ಸ್ಪರ್ಟೀಸ್ಗೆ ಯಾವುದೇ ಬೌಂಡ್ರೀಸ್ ಇರ್ಲಿಲ್ಲ ಅಂದಿದ್ಲೆ ನೀವು ಎಷ್ಟು ಜನರ ಲೈಫ್ನ ಚೇಂಜ್ ಮಾಡಬಹುದಿತ್ತು? ನೋಡಿ, ಇಲ್ಲಿ 2 ದಾರಿಗಳಿವೆ. ಒಂದು ಟ್ರೆಡಿಷನಲ್ ದಾರಿ, ಇಲ್ಲಿ ನಮ್ಮ ರೀಚ್ ಲಿಮಿಟೆಡ್, ಇನ್ಕಮ್ ಕೂಡ ಲೀನಿಯರ್ ಆಗಿರುತ್ತೆ. ಇನ್ನೊಂದು ಎಂಪವರ್ಡ್ ಪಾತ್, ಡಿಜಿಟಲ್ ಯುಗದ ದಾರಿ. ಇಲ್ಲಿ ನಮ್ಮ ರೀಚ್ ಗ್ಲೋಬಲ್ ಆಗಿರುತ್ತೆ, ಕೆಪಾಸಿಟಿ ಅನ್ಲಿಮಿಟೆಡ್ ಮತ್ತು ಇನ್ಕಮ್ ಎಕ್ಸ್ಪೊನೆನ್ಷಿಯಲ್, ಅಂದ್ರೆ ತುಂಬಾ ವೇಗವಾಗಿ ಬೆಳೆಯುತ್ತೆ. ಒಂದು ಮಾತಿದೆ, ಆಧುನಿಕ ಶಿಕ್ಷಣ ತಜ್ಞರು ಡಿಜಿಟಲ್ ಆರ್ಥಿಕತೆಯಲ್ಲಿ ಪ್ರಮುಖ ಶಕ್ತಿಯಾಗಿ ಹೊರಹೊಮ್ಮಿದ್ದಾರೆ. ಅಂದ್ರೆ ಏನ್ ಗೊತ್ತಾ? ಇವತ್ತಿನ ಟೀಚರ್ಸ್ ಕೇವಲ ಲೋಕಲ್ ಟೀಚರ್ಸ್ ಅಲ್ಲ, ಅವರು ಗ್ಲೋಬಲ್ ಆಗಿ ಇಂಪ್ಯಾಕ್ಟ್ ಮಾಡಬಲ್ಲ ಕಂಟೆಂಟ್ ಕ್ರಿಯೇಟರ್ಸ್. ಹಾಗಾದ್ರೆ ಈ ಗ್ಲೋಬಲ್ ಇಂಪ್ಯಾಕ್ಟ್ ಮಾಡೋದು ಹೇಗೆ? ಇದಕ್ಕೇನೋ ಕಾಂಪ್ಲೆಕ್ಸ್ ಟೆಕ್ನಾಲಜಿ ಬೇಕಾಗಿಲ್ಲ. ಬದಲಿಗೆ ನಮ್ಮದೇ ಆದ ಒಂದು ಡಿಜಿಟಲ್ ಬ್ರ್ಯಾಂಡ್ನ ಬಿಲ್ಡ್ ಮಾಡೋಕೆ ಒಂದು ಸಿಂಪಲ್, ಸ್ಟ್ರಾಂಗ್ ಫೌಂಡೇಶನ್ ಬೇಕು ಅಷ್ಟೇ. ಇದರ ಮುಖ್ಯ ಉದ್ದೇಶನೇ ಕೆಲ್ಸವನ್ನ ಸಿಂಪಲ್ ಮಾಡೋದು. ಎಲ್ಲ ಟೂಲ್ಸ್ ಒಂದೇ ಕಡೆ ಇರೋದ್ರಿಂದ ಆ ಕನ್ಫ್ಯೂಷನ್ ಇರಲ್ಲ. ನಮ್ಮ ಟೀಚಿಂಗ್ ಮೇಲೆ ನಮ್ಗೆ ಕಂಪ್ಲೀಟ್ ಕಂಟ್ರೋಲ್ ಸಿಗತ್ತೆ. ಈ ಫೌಂಡೇಶನ್ 3 ಪಿಲ್ಲರ್ಸ್ ಮೇಲೆ ನಿಂತಿದೆ. ಒಂದು, ನಮ್ಮ ಎಕ್ಸ್ಪರ್ಟೀಸನ್ನ ಒಂದು ಡಿಜಿಟಲ್ ಎಸೆಟ್ ಆಗಿ ಚೇಂಜ್ ಮಾಡೋದು. 2, ನಮ್ಮದೇ ಹೆಸರಲ್ಲಿ ಒಂದು ಬ್ರ್ಯಾಂಡ್, ನಮ್ಮದೇ ಒಂದು ಆಪ್ ಅನ್ನ ಓನ್ ಮಾಡೋದು. 3, ಪೇಮೆಂಟ್ಸ್ ಎಲ್ಲ ಆಟೋಮೇಟ್ ಮಾಡಿ ರೆವೆನ್ಯೂನ ಸೆಕ್ಯೂರ್ ಮಾಡ್ಕೊಳ್ಳೋದು. ಇದೇ ಅಲ್ವಾ ನಿಜವಾದ ಇಂಡಿಪೆಂಡೆನ್ಸ್? ಈ ಒಂದು ಮಾತು, ಆಪ್ಕಿ ಕೋಚಿಂಗ್ ಆಪ್ಕಿ ಆಪ್, ಇದು ಆ ಸ್ವಂತಿಕೆಯ ಭಾವನೆಯನ್ನ ಪರ್ಫೆಕ್ಟ್ ಆಗಿ ಹೇಳುತ್ತೆ. ನಿಮ್ಮ ಕೋಚಿಂಗ್ ನಿಮ್ಮ ಕಂಟ್ರೋಲ್ನಲ್ಲಿ, ಅದೇ ಓನರ್ಶಿಪ್ ಅಂದ್ರೆ. ಸರಿ, ಇಲ್ಲಿವರೆಗೆ ಕಾನ್ಸೆಪ್ಟ್ ಬಗ್ಗೆ ಮಾತಾಡ್ದ್ವಿ. ಈಗ ಇದು ರಿಯಲ್ ಲೈಫ್ನಲ್ಲಿ ಹೇಗೆ ವರ್ಕ್ ಆಗುತ್ತೆ ಅಂತ ನೋಡೋಣ. ಒಂದು ಲೋಕಲ್ ಪ್ರಾಕ್ಟೀಸಿಂದ ಒಂದು ನ್ಯಾಷನಲ್ ಬ್ರ್ಯಾಂಡ್ ಆಗಿ ಬೆಳೆದಾಗ ರಿಸಲ್ಟ್ಸ್ ಹೇಗಿರುತ್ತೆ ಅಂತ ಗಮನಿಸೋಣ. ಈ ಬದಲಾವಣೆಯನ್ನ ನೋಡಿ. ಮೊದಲು ರೀಚ್ ಕೇವಲ 5ರಿಂದ 10 ಮೈಲ್ ಇತ್ತು. ಆದರೆ ಡಿಜಿಟಲ್ ಆಗಿ ಎಂಪವರ್ ಆದ್ಮೇಲೆ ಅದು 3000ಕ್ಕೂ ಹೆಚ್ಚು ಸಿಟಿಗಳಿಗೆ ತಲುಪಿದೆ. ಸ್ಟೂಡೆಂಟ್ಸ್ ಕೆಪಾಸಿಟಿ, ಕ್ಲಾಸ್ ರೂಮ್ ಸೈಜಿಗೆ ಲಿಮಿಟ್ ಆಗಿತ್ತು. ಈಗ ಒಂದೇ ಕ್ಲಾಸ್ನಲ್ಲಿ 1000ಕ್ಕೂ ಹೆಚ್ಚು ಸ್ಟೂಡೆಂಟ್ಸ್ ಇರ್ಬೋದು. ಇನ್ಕಮ್ ಸೋರ್ಸ್ ಮೊದಲು ಮಂದೆ, ಟ್ಯೂಷನ್ ಫೀಸ್, ಈಗ ಮಲ್ಟಿಪಲ್ ಕೋರ್ಸಸ್, ಡಿಜಿಟಲ್ ಅಸೆಟ್ಸ್ ಅಂತ. ಇದು ಜಸ್ಟ್ ಒಂದು ಚೇಂಜ್ ಅಲ್ಲ, ಇದೊಂದು ಟ್ರಾನ್ಸ್ಫಾರ್ಮೇಷನ್. ಒಬ್ಬ ಟೀಚರ್ನ ಎಕ್ಸಾಂಪಲ್ ತಗೊಳ್ಳೋಣ. ಅವರು ಶುರು ಮಾಡಿದ್ದು ಕೇವಲ 100 ಸ್ಟೂಡೆಂಟ್ಸ್ ಇಂದ. ಆದ್ರೆ ಜಸ್ಟ್ 8ರಿಂದ 10 ತಿಂಗಳಲ್ಲಿ ಅವರ ಸ್ಟೂಡೆಂಟ್ಸ್ ಸಂಖ್ಯೆ 1200 ಇದೇ ನೋಡಿ ಎಕ್ಸ್ಪೊನೆನ್ಷಿಯಲ್ ಗ್ರೋತ್ನ ಪವರ್. ಇದೇ ಆ ಮ್ಯಾಜಿಕಲ್ ಮೂಮೆಂಟ್. ಯಾವಾಗ ನಮ್ಮ ಗ್ರೋತ್ ನಾವು ಕೆಲ್ಸ ಮಾಡೋ ಟೈಮಿಂದ ಬೇರ್ಪಡುತ್ತೋ, ಆಗ ನಮ್ಮ ಇನ್ಕಮ್ ನಾವು ಎಷ್ಟು ಗಂಟೆ ಕೆಲ್ಸ ಮಾಡ್ತೀವಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರಲ್ಲ. ನಮ್ಮ ನಾಲೆಡ್ಜ್ ಒಂದು ಅಸೆಟ್ ಆಗಿ ನಮ್ಗೋಸ್ಕರ ಕಂಟಿನ್ಯೂಸ್ ಆಗಿ ಕೆಲ್ಸ ಮಾಡುತ್ತೆ. ಅದೇ ನಿಜವಾದ ಸ್ಕೇಲ್, ನಿಜವಾದ ಫ್ರೀಡಮ್. ಈ ಜರ್ನಿಯ ಕೊನೆ ಕೇವಲ ದುಡ್ಡು ಮಾಡೋದ್ರಲ್ಲೇ ಇಲ್ಲ. ಇದು ಅದಕ್ಕಿಂತ ದೊಡ್ಡದು. ಇದು ನಮ್ಮ ಒಂದು ಲೆಗೆಸಿಯನ್ನ ಬಿಲ್ಡ್ ಮಾಡೋದು. ನಮ್ಮ ಜ್ಞಾನವನ್ನ, ನಮ್ಮ ಎಕ್ಸ್ಪರ್ಟೀಸನ್ನ ನೆಕ್ಸ್ಟ್ ಜನರೇಷನ್ಗೆ ತಲುಪಿಸೋದು. ಸೊ ನಾವು ಬರೀ ಟೈಮನ್ನ ಟ್ರೇಡ್ ಮಾಡ್ತಾ ಇರೋದನ್ನ ಬಿಟ್ಟು ಒಂದು ಲೆಗಸಿಯನ್ನ ಬಿಲ್ಡ್ ಮಾಡೋ ಕಡೆ ಗಮನ ಕೊಡೋಣ. ಇದೊಂದು ನಿಜವಾಗ್ಲೂ ಯೋಚನೆ ಮಾಡ್ಬೇಕಾದ ವಿಷಯ. ಈ ಗ್ರೋತ್ ಜರ್ನಿಯನ್ನ ಶುರು ಮಾಡೋಕೆ ಇದೊಂದು ಸಿಂಪಲ್ ಫಸ್ಟ್ ಸ್ಟೆಪ್ ಅಷ್ಟೇ. ಯಾವುದೇ ಪ್ರೆಷರ್ ಇಲ್ದೆ ನಿಮ್ದೇ ಟರ್ಮ್ಸ್ ಮೇಲೆ ತಗೊಳ್ಳೋ ಒಂದು ಡಿಸಿಷನ್.
ಒಂದು ವೇಳೆ ನಿಮ್ಮ ಸ್ವಂತ ಡಿಜಿಟಲ್ ಕೋಚಿಂಗ್ ಬ್ರ್ಯಾಂಡ್ನ ನಿರ್ಮಿಸೋಕೆ ನೀವು ರೆಡಿ ಇದ್ರೆ ಇದೇ ನಿಮ್ಮ ಮೊದಲ ಹೆಜ್ಜೆ. ಫ್ರೀ ಡೆಮೋ ಸೆಷನ್ ಮತ್ತೆ ಸ್ಪೆಷಲ್ ಆಫರ್ಸ್ಗಳಿಗಾಗಿ ನಿಮ್ಮ ಹೆಸರು, ಮೊಬೈಲ್ ನಂಬರ್, ಇಮೇಲ್ ಮತ್ತು ಸ್ಥಳವನ್ನ ಇಲ್ಲಿ ಸ್ಕ್ರೀನ್ ಮೇಲೆ ಕಾಣುತ್ತಿರೋ ನಂಬರ್ಗೆ ವಾಟ್ಸ್ಆಪ್ ಮಾಡಿ. ram@+9385988959. ನಿಮ್ಮ ಈ ಹೊಸ ಜರ್ನಿಗೆ ಆಲ್ ದಿ ಬೆಸ್ಟ್.